ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನೀವು ನೋಡ್ತಿರ್ಬೋದು, ಇವತ್ತು ರೈನ್ಬೋ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ, ಈ ಒಂದು ಮೋಡದೊಳಗೆ ಒಂದು ರೈನ್ಬೋ ಅಂದ್ರೆ ಕಾಮನ ಬಿಲ್ಲು ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ, ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಭಿನ್ನ ರೀತಿಯಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ, ಒಂದು ಫೋಟೋನ ಓಪನ್ ಮಾಡ್ಕೊಂಡಿದ್ದೀನಿ. ಫೋಟೋ ಡಿಸೈನ್ ಮಾಡ್ಕೊಬೇಕು ಆಗಿರ್ತೈತೆ, ಆ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ಒಂದು ಫೋಟೋಶಾಪ್ ಒಳಗೆ ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಫೋಟೋ ಲಾಕ್ ಆಗಿದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಅನ್ಲಾಕ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಕೆಲಸ ಏನಂತಂದ್ರೆ, ಒಂದು ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ನ್ಯೂ ಲೇಯರ್ ರೆಡಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಗ್ರೇಡಿಯಂಟ್ ಟೂಲಿಗೆ ಬರ್ಬೇಕಾಗುತ್ತೆ. ಗ್ರೇಡಿಯಂಟ್ ಟೂಲಿಗೆ ಒಂದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ, ರೈನ್ಬೋ ಕಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ನನಗೆ ಬಂದಿಲ್ಲ, ನಿಮ್ಮ ಬಳಿ ಒಂದು ರೈನ್ಬೋ ಕಲರ್ ಒಂದು ಟೂಲ್ ಇಲ್ಲ ಅಂತಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಒನ್ ಇದೆಯಲ್ಲ, ಸ್ಪೆಷಲ್ ಎಫೆಕ್ಟ್ಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆ ಒಂದು ರೈನ್ಬೋ ಕಲರ್ ಆ್ಯಡ್ ಆಗುತ್ತೆ ಒಂದು ಬಣ್ಣದೊಳಗೆ. ಓಕೆನಾ? ನಾನು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಪಾಯಿಂಟ್ ಹಿಡ್ಕೊಂಡು ಕಸಿ ಮೇಲ್ಗಡೆ ಸ್ವಲ್ಪ ಅದು ಬಿಡೋಣ ಈ ಥರ. ಓಕೆ, ಈ ಥರ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ರೆ ಈ ಒಂದು ಪೇಜು ಕಾಮನ್ ಬಿಲ್ ರೆಡಿ ಆಗಿದೆ. ಇವಾಗ ಫಿಲ್ಟರಲ್ಲಿ ಬರಬೇಕಾಗುತ್ತೆ. ಫಿಲ್ಟರಲ್ಲಿ ಬಂದುಬಿಟ್ಟು ಬ್ಲರ್ನ ಕ್ಲಿಕ್ ಮಾಡಿಕೊಂಡು ಮೋಷನ್ ಬ್ಲರ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅವಶ್ಯಕತೆ ಇರ್ತಿತ್ತು, ಓಕೆ, ಅಷ್ಟನ್ನು ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆ ಅಂತೀನಿ. ನೆಕ್ಸ್ಟ್ ಮತ್ತೆ ಆಲ್ರೆಡಿ ಬ್ಲರ್ಗೆ ಬನ್ನಿ. ಫಿಲ್ಟರಲ್ಲಿ ಬಂದುಬಿಟ್ಟು ಬ್ಲರ್ ಬಂದು ಗೌಸಿಯನ್ ಬ್ಲರ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟರಲ್ಲಿ ಸಾಕು. ನೋಡ್ತಿರ್ಬೋದು, ಈ ಥರ ಒಂದು ಡಿಸೈನ್ ಆಗಿ ಕನ್ವರ್ಟ್ ಆಗಿದೆ. ಸೊ ಎರಡನ್ನು ಮರ್ಜ್ ಮಾಡ್ಕೊಂಡ್ಬಿಡೋಣ. ಕಂಟ್ರೋಲ್ ಈ ಹೊಡೋಣ. ಇವಾಗ ಈ ಒಂದು ಲೇಯರು ಮರ್ಜ್ ಆಯಿತು. ನೋಡ್ತಿದ್ರ? ಓಕೆ, ಈ ಥರ ಒಂದು ಕಾಮನ್ ಬಿಲ್ ಅಂದರೆ ರೈನ್ಬೋ ಕಲರ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಒಂದು ಫೋಟೋಸ್ ಒಳಗೆ ಅಂದ್ರೆ ಕ್ಲೌಡ್ಸ್ಗೆ ಅನ್ನೋದನ್ನು ತಿಳಿಸ್ಕೊಡಿದ್ದೀನಿ. ಕೈಗೆ ಇದಾಗಿತ್ತು ವಿಡಿಯೋ. ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.